ಬ್ಯಾಂಕ್ ಆಫ್ ಬರೋಡಾದೊಂದು ಎಲ್ಲರಿಗೆ ಹೋಗಿ ಅಲ್ಲಿ ಹೋದ್ಮೇಲೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವಚನ ಸೃಷ್ಟಿಗೆ ಆದರ್ಶದನುಸರಣ ವಚನ ಬ್ರಹ್ಮ ಎಂದರೆ ಹಣ್ಣು ಹಣ್ಣು ಬಿರುಕಿನಲ್ಲಿ ನೋಡು ತಿಳಿ ಗುಲಾಬಿಯ ಬಿಂಬ ಎಂದರೆ ಹಣ್ಣು ಹಣ್ಣಾದ ಬಿರುಕಿನಲ್ಲಿ ನೋಡು ತಿಳಿ ಗುಲೆಗೂಡು ಪ್ರತಿಬಿಂಬ ಕನ್ನಡ ಸಾಹಿತ್ಯ ವಿಪುಲವಾಗಿರ್ತಕ್ಕಂಥ ಸಾಹಿತ್ಯವನ್ನು ಒಳಗೊಂಡಿರ್ತಕ್ಕಂಥ, ಹಾಗಾಗಿ ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡ ಸಾಹಿತ್ಯ ಪರಂಪರೆಗೆ ಶ್ರೀ ಜಚನಿಯವರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ನಾವು ಕವಿಗಳಿಗೆ ಕಾವ್ಯನಾಮಗಳನ್ನು ಕೇಳಿರ್ತೀವಿ. ದ ರಾ ಬೇಂದ್ರೆ ಅಂತೀವಿ, ಕುವೆಂಪು ಅಂತ ಹೇಳಿ ಕರಿತೀವಿ. ಹಾಗೆಯೇ ನಮ್ಮ ಜಚನಿ ಅಂತಕ್ಕಂಥದ್ದು ಒಂದು ಕಾವ್ಯನಾಮ. ಚನ್ನ ಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳಿಗೆ ತಾವು ಇಟ್ಕೊಂಡಂಥ ತಮ್ಮ ಕಾವ್ಯಗಳನ್ನು ಬರೀತಾ ಇರ್ತಕ್ಕಂಥದ್ದು, ಸಾಹಿತ್ಯವನ್ನು ಬರೀತಾ ಇರ್ತಕ್ಕಂಥ ದೃಷ್ಟಿಯಿಂದ ಅವರಿಗೆ ಒಂದು ಶಾರ್ಟ್ ಆಗಿ ಒಂದು ಕಾವ್ಯನಾಮವನ್ನು ಜಚನಿ ದೇವಿ. ಆಧ್ಯಾತ್ಮಿಕ ಲೋಕದಲ್ಲಿ, ಸಾಂಸ್ಕೃತಿಕ ಲೋಕದಲ್ಲಿ, ಭಾಷಾ ಲೋಕಕ್ಕೆ ಎಲ್ಲದಕ್ಕೂ ಕೂಡ ಒಂದು ರೀತಿ ಗುರುಗಳಾಗಿ ಕೆಲಸವನ್ನು ಮಾಡಿ ಇಡೀ ನಮ್ಮ ಭಾಗಕ್ಕೆ ಗುರುಗಳಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ಕೇಳ್ತೇವೆ. ಅದು ನಮ್ಮ ಚಿಕ್ಕಬಳ್ಳಾಪುರದಂಥ ಒಂದು ಜಿಲ್ಲೆಯಲ್ಲಿ ಗೂಳೂರು ಮಹಾಸಂಸ್ಥಾನದಲ್ಲಿ ಸೇವೆಯನ್ನು ಅಂದರೆ ಗುರುಗಳಾಗಿ ಅವರು ಕಾಯಕದಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿ ಶಿವಮೊಗ್ಗದಲ್ಲಿ ಅಭ್ಯಾಸವನ್ನು ಮಾಡಿ ಇಲ್ಲಿ ಈ ಭಾಗಕ್ಕೆ ಬಂದು, ಮತ್ತು ಈ ಭಾಗ ಮತ್ತು ಸುತ್ತಮುತ್ತಲಿನ ಈಗಿನ ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಈ ಕಡೆ ತಮಿಳುನಾಡು ಇರ್ಬೋದು, ಹೀಗೆ ಕನ್ನಡ ಭಾಷೆ, ಇಂಗ್ಲಿಷ್ ಭಾಷೆ, ಸಂಸ್ಕೃತ ಭಾಷೆ, ಇನ್ನಿತರ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಪ್ರಾವೀಣ್ಯತೆಯನ್ನು ಹೊಂದಿರತಕ್ಕಂಥ ಮಹಾನ್ ಚೇತನಾಗಿದ್ದಂಥವರು ಜಚನಿಯವರು. ನಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಾಗ ಜಚನಿ ಅಂತಕ್ಕಂಥ ಒಂದು ಕಾವ್ಯನಾಮವನ್ನು ಕೇಳಿದ್ದು ಸಾಹಿತ್ಯದಲ್ಲಿ, ಮತ್ತು ನಮ್ಮ ನಿಡುಮಾಮಿಡಿ ಸ್ವಾಮೀಜಿಯವರ ವಿಷಯವನ್ನು ಕೂಡ ನಾವು ಕ್ರಾಂತಿಕಾರಕ ಸ್ವಾಮೀಜಿಯವರಂತಲೂ ಕೂಡ ನಾವು ಓದಿದ್ದು ಉಂಟು. ಗುರುಗಳನ್ನು ನಾವು ಇತ್ತೀಚೆಗೆ ಅದು ಈ ವರ್ಷದಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳಲ್ಲಿ ನಮ್ಮ ಏನು ರಾಜ್ಯೋತ್ಸವ ಕಾರ್ಯಕ್ರಮಗಳು ಅಂದರೆ ಜಿಲ್ಲಾ ಕನ್ನಡ ಸಾಹಿತ್ಯಕ್ಕೆ ತುಂಬ ಸಂತೋಷದಿಂದ ಬಂದು ಕೋಡಿರಂಗಪ್ಪ ಸರ್ ಈ ವಿಷಯ ಇರುತ್ತಪ್ಪ ನಮ್ದು ಅಂದರೆ ಪಠ್ಯ ವಿಷಯಗಳನ್ನೇ ನಾವು ಹೆಚ್ಚು ಒತ್ತು ಕೊಟ್ಟು ಓದ್ತಾ ಇರ್ತೀವಿ. ನಮ್ಮ ಗುರಿ ಏನಪ್ಪ ಅಂದರೆ ಈ ವರ್ಷ ಲಾ ಮುಗಿಸ್ಬೇಕು, ಈ ವರ್ಷದ ಡಿಗ್ರಿ ಮುಗಿಸ್ಬೇಕು, ಈ ವರ್ಷದ ಇದನ್ನು ಮುಗಿಸ್ಬೇಕು, ಪಠ್ಯ ಮುಗಿಸಿದ್ರೆ ಫಸ್ಟ್ ಜೀವನ ಕಟ್ಕೊಳ್ಳೋದು ಹೆಂಗಪ್ಪ ಅನ್ನೋದ್ರ ಬಗ್ಗೆನೇ ನಮ್ಮ ಯೋಚನೆ ಇದೆ. ಆದರೆ ಒಂದು ಜೀವನವನ್ನು ಕಟ್ಕೊಳ್ಳೋಕ್ಕೆ ಒಂದು ಮಠ ಮತ್ತು ಈ ಒಂದು ಶಿಕ್ಷಣ ಸಂಸ್ಥೆಗಳು ಇವತ್ತು ಬೆಳೆದು ನಿಂತಿದ್ದಾವೆ ಅಂದರೆ ಯಾರಿಂದ ಸಾಧ್ಯ ಆಗಿದೆ? ಅದು ಮಹಾತ್ಮರ ಒಂದು ಶ್ರಮ. ಆ ಶ್ರಮ ಇದೆಯಲ್ಲ, ಈ ಒಂದು ಬಿಲ್ಡಿಂಗನ್ನು ಕಟ್ಟಬೇಕಾದ್ರೆ, ಒಂದು ಮಠವನ್ನು ಕಟ್ಟಬೇಕಾದ್ರೆ ಅದರಿಂದ ಇರ್ತಕ್ಕಂಥ ಶ್ರಮ ಯಾವಾಗ ನಿಮಗೆ ಗೊತ್ತಾಗುತ್ತೆ ಅಂದರೆ, ಜವಾಬ್ದಾರಿಯನ್ನು ವಹಿಸ್ಕೊಂಡು ನೀವೆಲ್ಲರೂ ಕೂಡ ಮುಂದೆ ತಮ್ಮ ಜೀವನವನ್ನು ಕಟ್ಕೊಳ್ತೀರಲ್ಲ, ಆಗ ಇಂತಹ ಮಠಗಳನ್ನು ಕಟ್ಟಬೇಕಾದ್ರೆ, ಇಂಥ ಸಂಸ್ಥೆಗಳನ್ನು ನಾವು ಕಟ್ಟಬೇಕಾದ್ರೆ ಅದರಿಂದ ಇರ್ತಕ್ಕಂಥ ಶ್ರಮ ಎಷ್ಟು ಅಂತೇಳಿ ನಮಗೆ ಅರಿವಿಗೆ ಬರುತ್ತೆ. ಹಾಗಾಗಿ 1500 ವರ್ಷಗಳ ಪರಂಪರೆಯನ್ನು ಹೊಂದಿರತಕ್ಕಂಥ ನಿಡುಮಾಮಿಡಿ ಮಠ 36ನೇ ಗುರುಗಳಾಗಿ ಆಯ್ಕೆಯಾದಂಥದ್ದು. ಮಾನವ ಧರ್ಮ ಅಂತಕ್ಕಂಥದ್ದು ಬಹಳ ದೊಡ್ಡದು ಇರ್ತಕ್ಕಂಥದ್ದಾಗಿ ನಂಬಿದ್ದಂಥವರು ಜಚನಿ. ಮಾನವ ಧರ್ಮ ಇವತ್ತು ಧರ್ಮಗಳ ನಡುವೆ ಸಂಘರ್ಷ, ಜಾತಿಗಳ ನಡುವೆ ಸಂಘರ್ಷ, ನಾವು ಅಲ್ಪಸಂಖ್ಯಾತರ, ನಾವು ಬಹುಸಂಖ್ಯಾತರ ಎಂಬತಕ್ಕಂಥ ದಾರಿಯಲ್ಲಿ ಇವತ್ತು ನಾವು ಮುಂದಿಡಿತಾ ಇದ್ದೀವಿ. ಆದರೆ
ಇವತ್ತಿನ ಒಂದು ಸಾಮಾಜಿಕ ತಾರತಮ್ಯವನ್ನು ಹೋಗಲಾಡಿಸ್ಲಿಕ್ಕೆ ಅಂಕಿಅಂಶಗಳು ಬೇಕಾಗುತ್ತೆ. ಆದರೂ ಸಹ ಅದರ ಆಚೆಗೆ ನಾವೆಲ್ಲರೂ ಕೂಡ ಮಾನವರೇ, ಮಾನವ ಧರ್ಮ ಒಂದೇ ಎಂಬತಕ್ಕಂಥದ್ದನ್ನು ಕುವೆಂಪು ಅವರು ಸಹ ಹೇಳಿದ್ದಾರೆ, ಪಂಪನು ಸಹ ಹೇಳಿದ್ದಾರೆ, ಎಲ್ಲರೂ ಕೂಡ ಹೇಳಿದ್ದಾರೆ. ಮತ್ತು ನಮ್ಮ ಸ್ವಾಮೀಜಿಯವರು ಕೂಡ ತಮ್ಮ ಮಠ ಮಂದಿರಗಳಲ್ಲಿ ದಲಿತ ಅರ್ಚಕರನ್ನ, ಪೂಜಾರಿಯನ್ನ ನೇಮಕ ಮಾಡುವುದರ ಮೂಲಕ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂದರೆ ಅವರಿಗೆ ಎದುರುಕೊಂಡಿರುವುದನ್ನು ನಾವು ಕಾಣ್ಬೋದು. ಹಾಗಾಗಿ ಈ ಒಂದು ಸಮಾಜವನ್ನು ಕಟ್ಟತಕ್ಕಂಥ ವಿಷಯದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರನ್ನ ಮುನ್ನಡೆಸಬೇಕಾದ್ರೆ ತುಂಬ ಇಂಟೆಲಿಜೆಂಟ್ ಅಂತಕ್ಕಂಥದ್ದು ಬೇಕು. ಹಾಗಾಗಿ ಜಚನಿಯವರನ್ನ ನಾವಿವತ್ತು ಸ್ಮರಣೆಯನ್ನು ಮಾಡ್ತಾ, ಸಾಹಿತ್ಯ ಅಂತಕ್ಕಂಥದ್ದು ಕಗ್ಗಂಟಾಗಿತ್ತು. ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿ ಅದನ್ನು ಓದಲಿಕ್ಕೆ ಅರ್ಥವಾದಂಥ ಪರಿಸ್ಥಿತಿ ಇದ್ದಾಗಲೂ ಸಹ ಅದನ್ನು ಸುಲಭವಾದಂತಹ ವಚನಗಳ ಮೂಲಕ ಜೀವನದ ಮೌಲ್ಯಗಳನ್ನು, ಜೀವನದ ಸಂಘರ್ಷಗಳನ್ನು, ಜೀವನದ ಹೋರಾಟಗಳನ್ನು ಮನಮುಟ್ಟುವಂತೆ ಹೇಗೆ ವಚನಕಾರರು ತಮ್ಮ ವಚನಗಳ ಮೂಲಕ ನಮಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ರೋ ಅದೇ ದಾರಿಯಲ್ಲಿ ಜಚನಿಯವರು ಕೂಡ ಹಲವಾರು ವಚನಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ಜೀವನದ ಮೌಲ್ಯಗಳನ್ನು ಸುಲಭವಾಗಿ ಅರ್ಥೈಸ್ತಕ್ಕಂಥ ನಿಟ್ಟಿನಲ್ಲಿ ನಮಗೆ ದಾರಿದೀಪ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹಾಗಾಗಿ ನಾವು ಜಚನಿಯವರ ಒಂದು ವಚನವನ್ನಾದರೂ ಕೂಡ, ಅದು ಒಂದು ಕೃತಿಯನ್ನಾದರೂ ಕೂಡ, ಹಲವಾರು ಕೃತಿಗಳು ರಚನೆಯಾಗಿರತಕ್ಕಂಥದ್ದು ಇದೆ. ಅದರಲ್ಲಿ ನಮಗೆ ಸಮಯ ಸಿಕ್ಕಾಗ ಅವರ ಕೃತಿಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಆಗಬೇಕು. ಇವತ್ತಿಗೆ ಕೂಡ ನಾವು ಯಾಕೆ ಅದನ್ನು ನೆನೆಸ್ಕೊಳ್ತಾ ಇದ್ದೀವಿ? ಅವರನ್ನು ವಿಪುಲವಾದ ದಲಿತರ ಪ್ರವೇಶ ಆಗಿರ್ಬೋದು, ದಲಿತ ಪೂಜಾರಿಗಳ ನೇಮಕ ಆಗ್ಬೋದು, ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ಕೊಡೋದಾಗಿರ್ಬೋದು, ವಿಧವಾ ವಿವಾಹ ಆಗಿರ್ಬೋದು, ಇದೆಲ್ಲ 100 ವರ್ಷದ ಹಿಂದೆ ಜಚನಿಯವರು ಯಾವ ಕಲ್ಪನೆಗಳನ್ನು ಹೊರಗೆ ಹಾಕಿದ್ರೋ, ಅದಕ್ಕಾಗಿ ಶ್ರಮಿಸಿದರೋ, ಈ ದೇಶ, ಈ ಸಮಾಜ ಇವತ್ತಿಗೂ ಅದನ್ನು ಜಾರಿಗೆ ತರಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ. ಅಂದರೆ ಅವರು ಎಷ್ಟರ ಮಟ್ಟಿಗೆ 100 ವರ್ಷಗಳ ಹಿಂದೆ, ಶತಮಾನದ ಹಿಂದೆ ಬಹಳ ಪ್ರಭಾವಯುತವಾಗಿ ಹಾಗೂ ಮುಂದಿನ ದಿನಗಳಲ್ಲಿ ಹೀಗಾಗಬೇಕು ಅಂತ ಕನಸನ್ನು ಕಂಡಿದ್ರು ನೋಡಿದರೆ ಆಶ್ಚರ್ಯ ಆಗುತ್ತೆ. ನಾವು ಬಹುಶಃ ಜಚನಿ ಅವರಿಗೆ ಕೊಡುವಂಥ ದೊಡ್ಡ ಗೌರವ ಏನು ಅಂತಂದರೆ, ಅವರು ಆ ಕಾಲದಲ್ಲಿ ಕಂಡುಕೊಂಡಂಥ ಹಾಗೂ ಪ್ರಕಟಪಡಿಸಿದಂಥ ಸಾಮಾಜಿಕ ತತ್ವಗಳೇನಿದ್ದಾವೆ ಅದನ್ನು ಜಾರಿಗೆ ತರುವಂಥದ್ದು. ಅವರು ಹೇಳಿದಂಥ ಮಾತುಗಳನ್ನ ಇವತ್ತಿಗೂ ನಾವು ಸಮಾಜ ಸುಧಾರಣೆಯ ರೂಪದಲ್ಲಿ ಜಾರಿಗೆ ತರುವಂಥದ್ದು ಅವರಿಗೆ ಕೊಡುವಂಥ ದೊಡ್ಡ ಗೌರವ ಅಂತ ನನಗೆ ಅನಿಸ್ತದೆ. ನಿಡಮಾಮಿಡಿ ಮಠ 1000 ವರ್ಷಗಳ ಚರಿತ್ರೆ ಉಳ್ಳಂಥ ಮಠ. ಅನೇಕ ಜಿಲ್ಲೆಗಳಲ್ಲಿ, 2-3 ರಾಜ್ಯಗಳಲ್ಲಿ ಕೂಡ ಅವರ ಶಿಷ್ಯರು. ಚನ್ನಮಲ್ಲ ಸ್ವಾಮಿಗಳ ಬಗ್ಗೆ ವಿಶೇಷವಾದಂಥ ಪ್ರೀತಿ ಯಾತಕ್ಕಂತಂದರೆ, ನಾನು ವಿದ್ಯಾರ್ಥಿಯಾಗಿ ಮೈಸೂರಿನಲ್ಲಿ ಓದ್ತಾ ಇದ್ದಾಗ ಅವರು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಓದ್ತಾ ಇದ್ದೆ ಅಲ್ವಾ ಸ್ವಾಮೀಜಿ? ನಾನು 80ರ ದಶಕದಲ್ಲಿ 88ಅಲ್ಲಿ ನಾನು 86, 88 ಆ ಅವಧಿಯಲ್ಲಿ ವಿಭಾಗದಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಅವರು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕಲ್ತವರು. ಹೀಗೆ ಆವತ್ತಿನಿಂದ ಮತ್ತೆ ಅವರು ಯಾವತ್ತೂ ಅದು ಮಾನವ ಧರ್ಮ ಪೀಠ, ನಿಡಮಾಮಿಡಿ ಮಠದ್ದು ಮಾನವ ಧರ್ಮ ಪೀಠ. ಯಾವುದನ್ನು ನಾವು ನಿಜವಾಗ್ಲೂ ಮಾನವೀಯ ಈ ಸಮಾಜ ಆ ರೀತಿಯಲ್ಲಿ ನಡಿಬೇಕು ಅಂತ ಯೋಚಿಸ್ತೀವೋ, ಆ ಮಠ ಅದಕ್ಕಾಗೇ 1000 ವರ್ಷಗಳಿಂದ ನಿಂತಿರುವಂಥ ಮಠ. ಇತ್ತೀಚೆಗೆ ನಾವು ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲೇ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಸ್ವಾಮೀಜಿ. ನಮ್ಮ ಶಿಕ್ಷಣವನ್ನು ಮಾನವೀಯಗೊಳಿಸುವಂಥ ಒಂದು ಹೆಜ್ಜೆಯಲ್ಲಿ. ನಮ್ಮ ಶಿಕ್ಷಣ ತುಂಬ ಬುದ್ಧಿವಂತರನ್ನ ತಯಾರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ ಇವತ್ತು, ಆದರೆ ಹೃದಯವಂತರನ್ನ ತಯಾರು ಮಾಡಲಿಕ್ಕೆ ಮಾಡ್ತದೆಯಾ? ಮನುಷ್ಯರನ್ನ ತಯಾರು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವ? ಒಂದು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಅಲ್ಲ, 36 ವರ್ಷ ವಿಶ್ವವಿದ್ಯಾಲಯಗಳಲ್ಲಿ ಪಾಠ ಮಾಡಿದ ನನ್ನ ಅನುಭವದಲ್ಲಿ ನೋವಿನಲ್ಲಿ ಮಾತನ್ನು ಹೇಳ್ತೇನೆ. ಏನು ಅಂತಂದರೆ, ನಾವು ಕೌಶಲ್ಯದ ಬಗ್ಗೆ ಮಾತಾಡ್ತೇವೆ, ಬುದ್ಧಿವಂತಿಕೆಯ ಬಗ್ಗೆ ಮಾತಾಡ್ತೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತೇವೆ. ಆದರೆ ನಮ್ಮ ಸಿಲೆಬಸ್ಗಳಲ್ಲಿ ಇವತ್ತು ಮಾನವೀಯ ಮೌಲ್ಯಗಳನ್ನೇ ಮರೆತು ಬಿಟ್ಟಿದೆ.
ಜನರನ್ನ, ನಮ್ಮ ಶಿಕ್ಷಣ ಮನುಷ್ಯರನ್ನಾಗಿ ರೂಪಿಸುವಂಥದ್ದನ್ನು ನಾವು ಕಾಣ್ತಾ ಇಲ್ಲ. ಬುದ್ಧಿವಂತರನ್ನಾಗಿ ರೂಪಿಸುವಂಥದ್ದು, ಅಂಕಗಳ ಮೇಲೆ ನಿಲ್ಲುವಂಥದ್ದು. ಅವರು ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಭಾರೀ ಸಂಬಳಗಳನ್ನು ಗಳಿಸಿ ದೊಡ್ಡ ಮಟ್ಟದ ಜೀವನವನ್ನು ಸಾಧಿಸುವಂಥದ್ದು ನೋಡ್ತಾ ಇದ್ದೇವೆ. ಆದರೆ ಅವರೆಷ್ಟು ಮಾನವರಾಗಿರ್ತಾರೆ, ಮಾನವೀಯ ಗುಣಗಳನ್ನು ಹೊಂದಿರ್ತಾರೆ ಅನ್ನೋದು ನಮಗೆ ನಿಜವಾಗ್ಲೂ ಪ್ರಶ್ನಾರ್ಥಕವಾಗಿಯೇ ಇರ್ತದೆ. ಆ ಬಗ್ಗೆ ನನಗೆ ಅನೇಕ 4ನೇ ತರಗತಿ ಪಾಸಾಗದ ವ್ಯಕ್ತಿ ಮುಂದೆ ವಿಶ್ವವಿದ್ಯಾನಿಲಯದ ಘನ ವಿದ್ವಾಂಸರು ಓದುವಂಥ ಶಕ್ತಿಯನ್ನು, ಆ ಪ್ರತಿಭೆಯನ್ನು ತೋರಿದ್ದು ವಿಶೇಷ ಅಂತ. ಪ್ರೊಫೆಸರ್ ನಿರಂಜನರವರು ಹೇಳಿದ ಮಾತು ಇದೆಯಲ್ಲ, ಅಂದರೆ ವಿದ್ಯಾರ್ಥಿಗಳು ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಸಾಧಿಸಬಲ್ಲಂಥ ವ್ಯಕ್ತಿಗೆ ಈ ಜಗತ್ತಿನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇರೋದಿಲ್ಲ. ಸಾಧಿಸುವ ಛಲ, ಪರಿಶ್ರಮ, ಬರೀ ಕನಸು ಕಂಡ್ರೆ ಆಗಲ್ಲ, ಹಗಲ್ಗನಸಾಗುತ್ತೆ. ಪರಿಶ್ರಮ ಬೇಕು ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ. ಹಾಗಾಗಿ ಮುಂದೆ ಅವರಿಗೆ ಹಾನಗಲ್ಲು ಕುಮಾರಸ್ವಾಮಿಗಳು ಅವರ ಆಶೀರ್ವಾದ ಆಗುತ್ತೆ. ಶಿವಯೋಗ ಮಂದಿರಕ್ಕೆ ಹೋಗ್ತಾರೆ, ಬಾದಾಮಿ ತಾಲೂಕಿನಲ್ಲಿದೆ ಅದು. 12 ವರ್ಷಗಳ ಕಾಲ ಅವರು ವಿದ್ಯಾಭ್ಯಾಸ ಮಾಡ್ತಾರೆ. ಆ ಕಾಲಘಟ್ಟ ಎಂಥದ್ದು ಅಂದರೆ ಸಂಸ್ಕೃತದ ಬಗ್ಗೆ ವಿಶೇಷವಾದ ಪ್ರೀತಿ ಇದ್ದಂಥ ಕಾಲಘಟ್ಟ ಅದು. ಕನ್ನಡದ ಬಗ್ಗೆ ತುಂಬ ತಾತ್ಸಾರ ಇತ್ತು. ನಾನು ಮೊನ್ನೆನೂ ಒಂದು ಕಡೆ ಹೇಳ್ತಿದ್ದೆ. ಅವಾಗೇನೆಂದರೆ ಕನ್ನಡವನ್ನು ಹೆಣ್ಣು ಮಕ್ಕಳು, ಹೆಂಗಸರು ಓದುವ ಕನ್ನಡ, ಗಂಡಸರು ಓದುವ ಸಂಸ್ಕೃತ ಅಂತ ಇತ್ತು ಆ ಕಾಲಘಟ್ಟದಲ್ಲಿ. ಹೀಗಿತ್ತು. ಆ 20, 30, 40ರ ದಶಕ ಏನಿದೆ, 20ನೇ ಶತಮಾನದ ಆ ಅವಧಿ ಇದೆಯಲ್ಲ, ಕನ್ನಡವನ್ನು ನಿಜವಾಗ್ಲೂ ತಾತ್ಸಾರದಿಂದ ಕಾಣ್ತಾ ಇದ್ರು ಈ ಸಂಸ್ಕೃತ ಪಂಡಿತರು. ಜಚನಿಯವರು ಆ ಶಿವಯೋಗ ಮಂದಿರದಲ್ಲಿ ಓದ್ತಾ ಇರುವಾಗ ರೇವಣಸಿದ್ಧ ಶಾಸ್ತ್ರಿ ಅನ್ನುವಂಥ ಒಬ್ಬ ಪಂಡಿತರು, ಚಂದ್ರಶೇಖರ ಅಂದರೆ ಅವರಿಗೆ ಅಷ್ಟೊತ್ತಿಗಾಲ ದೀಕ್ಷೆಯಾಗಿತ್ತು, ಚಂದ್ರಶೇಖರ ಅಂತ ಅವರ ಹೆಸರು ಪಡೆದಿದ್ದರು. ಹೆಂಗಸರು ಓದೋ ಕನ್ನಡ ಓದ್ತಾ ಇದೆಯಲ್ಲೋ, ನೀನು ಗಂಡಸ್ಕಣೋ, ಸಂಸ್ಕೃತ ಓದಬೇಕು ಅಂತ ಅಂದರಂತೆ. ಅವಾಗ ರೊಚ್ಚಿಗೆ ಬಿದ್ದರು ಅವರು ಚಂದ್ರಶೇಖರ ಗುರುಗಳು. ಅವಾಗ ಎಷ್ಟು ಹೀನಾಯವಾಗಿ ಕನ್ನಡವನ್ನು ಕಾಣ್ತಾರಲ್ಲ ಅಂತ ನೋಡಿ. ಒಂದು ಸಂದರ್ಭ ಪುಟ್ಟಪ್ಪನವ್ರು ಕವಿನೇ ಅಲ್ಲ ಅನ್ನುವಂಥ ಪ್ರವೃತ್ತಿಗಳು ನಮ್ಮಲ್ಲಿದ್ದರು. ಆದರೆ ಅವರ ಪ್ರತಿಭೆಯನ್ನು ಸಂಶಯಪಟ್ಟವರು ಇದ್ದರು. ಪುಟ್ಟಪ್ಪನವರು ಅಂದರೆ ಕುವೆಂಪು ಅವರು. ಅವರನ್ನು ಮೊದಲಿಗೆ ತುಂಬ ತಾತ್ಸಾರದಿಂದ ಕಂಡರು. ಆದರೆ ಆ ಮಹಾನ್ ಪ್ರತಿಭೆ ವ್ಯಕ್ತವಾದಾಗ ಅದಕ್ಕೆ ಎಲ್ಲರೂ ಗೌರವವನ್ನು ಸಲ್ಲಿಸಬೇಕಾಯಿತು, ಹಣೆಮಣಿಬೇಕಾಯಿತು. ಹಾಗೆಯೇ ಜಚನಿ ಅಂಥವರಲ್ಲಿದ್ದಂಥ ಆ ಶಕ್ತಿ, ಆ ಪ್ರತಿಭೆ ಹೊರಗೆ ಬಂದಾಗ ಅವರಿಗೆ ಇಡೀ ಸಾಹಿತ್ಯ ಜಗತ್ತು ಮಣಿತು, ಹಣೆಮಣಿತು. ಕುವೆಂಪು ಅವರಿಂದ ಹಿಡಿದುಕೊಂಡು ಕುವೆಂಪು ಹೇಳ್ತಾರೆ, ಶ್ರೀ ಜಚನಿಯವರು ಸಾಹಿತ್ಯ ಕ್ಷೇತ್ರದಲ್ಲಿ ಗುರುವಾಗಿರುವಂತೆ, ಧಾರ್ಮಿಕ ಕ್ಷೇತ್ರದಲ್ಲಿ ಗುರುವಾಗಿರುವಂತೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಗುರುವಾಗಿದ್ದಾರೆ ಅಂತ ಕುವೆಂಪು ಅವರು ಹೇಳ್ತಾರೆ. ಕನ್ನಡ ಸಾಹಿತ್ಯದ ಸೋಜಿಗ ಅಂತ ಅನೇಕ ವಿದ್ವಾಂಸರು ಬಣ್ಣಿಸ್ತಾರೆ. ಕನ್ನಡದ ಅಚ್ಚರಿಗಳಲ್ಲೊಂದು ಅಂತ ಜವರೇಗೌಡರಿಂದ, ಸಿದ್ದಯ್ಯ ಪುರಾಣಿಕರಿಂದ ಆನಕ್ರೂರವರು ಅವರು ಇಬ್ಬರು ಅತ್ಯಂತ ಆತ್ಮೀಯರು. 40ರ ದಶಕದಲ್ಲಿನೇ ಆ ಹೊತ್ತಿನಲ್ಲಿ. ಇದು 20ನೇ ಶತಮಾನದ ಎಲ್ಲ ಜ್ಞಾನಿಗಳು, ವಿದ್ವಾಂಸರು, ಚಿಂತಕರು, ಎಲ್ಲ ಪ್ರತಿಭಾವಂತರು ಮುಕ್ತ ಮನಸ್ಸಿನಿಂದ ಜಚನಿಯವರ ಸಾಧನೆಯನ್ನು, ಸೇವೆಯನ್ನು ಕೊಂಡಾಡಿದ್ದಾರೆ. ಅದರಲ್ಲಿ 4 ಜನ ಆವತ್ತಿನ ಕಾಲದ 4 ಜನ ಜ್ಞಾನಪೀಠ ಪ್ರಶಸ್ತಿಯ ಮಹನೀಯರು ಕೂಡ ಅತ್ಯಂತ ಹೃತ್ಪೂರ್ವಕವಾಗಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸ್ವಾಮೀಜಿಯಾಗಿ, ಸಾಹಿತಿಯಾಗಿ ಅಷ್ಟೇ ಅಂತಲ್ಲ, ಅವರ ಬಹಳ ವಿಶೇಷ ಸಾಹಿತ್ಯಿಕವಾಗಿ ಅಂತೂ ಅದ್ಭುತವಾದ ಕೊಡುಗೆ. ಸಹಸ್ರಮಾನಗಳಿಗೊಮ್ಮೆ ಹುಟ್ಟುವುದು. ಕುವೆಂಪು ಅಂಥವರು, ಬೇಂದ್ರೆ ಅಂಥವರು, ಜಚನಿ ಅಂಥವರು, ಮಾಸ್ತಿ ಅಂಥವರು, ಇಂಥ ಮಹಾನುಭಾವರು ಹುಟ್ಟೋದು ಅದು ಸರಳ ಅಲ್ಲ, ಯುಗದ ಪುಣ್ಯ.
ಅವರೆಲ್ಲ ಅದಕ್ಕಾಗಿ ಯುಗದ ಕವಿ, ಜಗದ ಕವಿ ಅಂತ ಅವರೆಲ್ಲ ಆ ಬಣ್ಣನೆಗೆ ಒಳಗಾದರು. ಅವರು ಒಬ್ಬ ಸ್ವಾಮೀಜಿಯಾಗಿ ಶ್ರೇಷ್ಠ ಸಮಾಜ ಸುಧಾರಕರಾಗಿದ್ದರು ಅಂತಕ್ಕಂಥದ್ದು ನಮಗೆ ಬಹಳ ಮುಖ್ಯ. ಅದು ಯಾಕಂದರೆ ಕರ್ಮಠ ಪರಿಸರದಲ್ಲಿ ಓದಿದಂಥ ಬೆಳೆದಂಥ ವ್ಯಕ್ತಿಗಳು ಸಾಂಪ್ರದಾಯಿಕ ಮನಸ್ಸಿನ